ಅಡುಗೆ ಅಂದರೆ ಕೇವಲ ಊಟ ಅಲ್ಲ, ಅದು ಪ್ರೀತಿ, ರುಚಿ, ನೆನಪುಗಳ ಮಿಶ್ರಣ. ಎಲ್ಲರಿಗೂ ಆಹಾ ಅಡುಗೆಗೆ ಸ್ವಾಗತ. ಇವತ್ತು ನಾನು ಸಿಂಪಲ್ ಆಗಿ ಶಾವಿಗೆ ಪಾಯಸ ಮಾಡೋದನ್ನ ತೋರಿಸ್ತಾ ಇದ್ದೀನಿ. ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು: ಅರ್ಧ ಲೀಟ್ರ್ ಹಾಲು, 1 ಕಪ್ ಶಾವಿಗೆ, ಗೋಡಂಬಿ, ದ್ರಾಕ್ಷಿ, ಬಾದಾಮಿ, ಹಾಲಲ್ಲಿ ನೆನೆಸಿರೋ ಕೇಸರಿ, 2 ಸ್ಪೂನ್ ಬಾದಾಮಿ ಪೌಡರ್, 1 ಕಪ್ ಸಕ್ಕರೆ ಹಾಗೂ ತುಪ್ಪ. ಮೊದಲಿಗೆ ಅರ್ಧ ಲೀಟ್ರ್ ಹಾಲನ್ನ ಕಾಯೋದಕ್ಕಿಡೋಣ. ಅಷ್ಟರಲ್ಲಿ ಇನ್ನೊಂದು ಪ್ಯಾನಲ್ಲಿ 2 ಸ್ಪೂನ್ ತುಪ್ಪ, ಮೊದಲು ಬಾದಾಮಿ ಹಾಕಿ ಬಾದಾಮಿ ಫ್ರೈ ಮಾಡಿ, ಆಮೇಲೆ ಗೋಡಂಬಿ, ಲಾಸ್ಟಲ್ಲಿ ದ್ರಾಕ್ಷಿ ಹಾಕಿ ಇದು ಕಂದು ಬಣ್ಣ ಬರಬೇಕು. ದ್ರಾಕ್ಷಿ ಸ್ವಲ್ಪ ಊದ್ಕೊತಿದ್ದಂಗೆ ಆಫ್ ಮಾಡಿ. ಅದೇ ಪ್ಯಾನಿಗೆ 2 ಸ್ಪೂನ್ ತುಪ್ಪ, ಶಾವಿಗೆ ಹಾಕಿ ಶಾವಿಗೆ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡಿ. ಗೋಲ್ಡನ್ ಬ್ರೌನ್ ಬಂದಮೇಲೆ ಒಂದು ಚಿಕ್ಕ ಲೋಟದಷ್ಟು ಕಾದಿರೋ ಹಾಲು ಹಾಕಬೇಕು. ಹಾಲು ಒಂದು ಸ್ವಲ್ಪ ನೀರು ಹಾಕಿ 1 ರೌಂಡ್ ಕುದಿ ಬರೋವರೆಗೂ ಬೇಯಿಸಿ. ಇದನ್ನು ಲೋ ಫ್ಲೇಮಲ್ಲೇ ಇಟ್ಟಿರಬೇಕು. ಹೈ ಫ್ಲೇಮಲ್ಲಿಟ್ಟರೆ ಶಾವಿಗೆ ಬೇಗ ದಪ್ಪ ಆಗುತ್ತೆ, ರುಚಿ ಸಿಗಲ್ಲ. ಈಗ 1 ರೌಂಡ್ ಕುದಿ ಬಂದಿದೆ. 1 ಕಪ್ಪಷ್ಟು ಸಕ್ಕರೆ ಹಾಕೋತಾ ಇದ್ದೀನಿ. ಸಕ್ಕರೆ ಕರಗೋವರೆಗೂ ಕಂಟಿನ್ಯೂಸ್ ಆಗಿ ಕೈ ಆಡಿಸಿ. ಇದನ್ನು ತುಂಬ ಬೇಯಿಸಬಾರ್ದು, ತುಂಬ ಬೇಯಿಸಿದ್ರೆ ಶಾವಿಗೆ ಟೇಸ್ಟ್ ಹೊಟ್ಟೋಗುತ್ತೆ. ಈಗ ಮಾಡಿರೋ ಮಿಶ್ರಣನ ಹಾಲಿಗೆ ಹಾಕಿ ಹಾಲು 1 ರೌಂಡ್ ಕುದಿಯೋವರೆಗೂ ವೆಯ್ಟ್ ಮಾಡೋಣ. ಇದು ತುಂಬ ಕ್ವಿಕ್ ರೆಸಿಪಿ. ಜಸ್ಟ್ 15 ಮಿನಿಟ್ಸಲ್ಲಿ ಈ ಪಾಯಸ ರೆಡಿ ಮಾಡ್ಕೋಬೋದು. 1 ರೌಂಡ್ ಕುದಿ ಬರ್ತಿದ್ದಂಗೆ ಹಾಲಲ್ಲಿ ನೆನೆಸಿರೋ ಕೇಸರಿ ಹಾಕಿ, ನಾವು ಫ್ರೈ ಮಾಡಿ ಇಟ್ಕೊಂಡಿರೋ ನಟ್ಸ್ ಕೂಡ ಹಾಕಿ, ಆಮೇಲೆ ನಾನು ತೊಗೊಂಡಿದ್ದೀನಿ MTR ಬಾದಾಮಿ ಪೌಡರ್, ಅದು 2 ಸ್ಪೂನ್ಸ್ ಹಾಕ್ತಾಯಿದ್ದೀನಿ. ಬಾದಾಮಿ ಪೌಡರ್ ಸ್ಕಿಪ್ ಮಾಡಬೇಕು ಅಂತಿದ್ರೆ ಏಲಕ್ಕಿ ಪುಡಿನ ಯೂಸ್ ಮಾಡ್ಕೋಬೋದು. ಬಾದಾಮಿ ಪುಡಿಯಲ್ಲೇ ಏಲಕ್ಕಿ ಪೌಡರ್ ಇರುತ್ತೆ, ಸೊ ನಾನು ಅದನ್ನು ಯೂಸ್ ಮಾಡ್ತಾಯಿಲ್ಲ. ಇದು ತುಂಬ ಕುದಿಸೋದಕ್ಕೆ ಹೋಗಬೇಡಿ, ಶಾವಿಗೆ ಟೇಸ್ಟ್ ಹಾಳಾಗಿಬಿಡುತ್ತೆ. ಒಂದು ಚಿಕ್ಕ ಕುದಿ ಬಂದಮೇಲೆ ನಾನು ಸ್ಟವ್ ಆಫ್ ಮಾಡಿ ಲಿಡ್ ಮುಚ್ತಾ ಇದ್ದೀನಿ. ಈಗ ಪಾಯಸ ರೆಡಿಯಾಗಿದೆ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಆಹಾ ಅಡುಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.